ಸರ್ವಶಕ್ತಳು ಸರ್ವಸಮರ್ಥಳು ಆಗಿರುವ ಶ್ರೀ ಲಕ್ಷ್ಮೀ ದೇವಿಯನ್ನು ಆರಾಧಿಸುವುದರಿಂದ ಪೂಜಿಸುವುದರಿಂದ ಹಾಗೂ ಸದಾಕಾಲ ನೆನೆಯುವುದರಿಂದ ಅಭ್ಯುದಯ ಏಳ್ಗೆ ಶಾಂತಿ ನೆಮ್ಮದಿ ಜೀವನೋತ್ಸಾಹ ಹಾಗೂ ಜೀವನ್ಮುಖಿ ಧೋರಣೆಗಳು ಲಭ್ಯವಾಗುತ್ತವೆ. ಲಕ್ಷ್ಮಿಯ ದಯೆ ಕೃಪೆ ಅನುಗ್ರಹಗಳಿಲ್ಲದಿದ್ದರೆ ಆಂತರಿಕ ಶಾಂತಿ ಹಾಗೂ ಸರ್ವಕಾಲಿಕ ನಿರಂತರ ಆನಂದ ಲಭಿಸುವುದು ಅಸಾಧ್ಯ. ಲಕ್ಷ್ಮಿ ಎಂದರೆ ಧನ ಕರುಣಿಸುವ ಸಂಪತ್ತನ್ನು ನೀಡುವ ದೇವತೆ ಎಂದೇ ಪರಿಗಣಿಸಿದ್ದೇವೆ. ಸಂಪತ್ತು ಐಶ್ವರ್ಯವೆಂದರೆ ಕೇವಲ ಹಣ ಆಸ್ತಿಯಲ್ಲ. ನಮ್ಮ ಆಚಾರ ಪರಂಪರೆ ಜೀವನದ ಮೌಲ್ಯಗಳು ಸಂಪತ್ತೇ ಅಲ್ಲವೇ? ಧನ ಧಾನ್ಯ ಪ್ರಾಣಿಗಳಲ್ಲದೆ ಸದ್ಗುಣಗಳಾದಂತಹ ಛಲ ಸಹನೆ ತಾಳ್ಮೆ ಸಾಧ್ವಿತ್ವಗಳು ಅಮೂಲ್ಯ ಸಂಪತ್ತೇ ಅಲ್ಲವೇ? ಗೆಲುವು ಯಶಸ್ಸು ಜಯ ಸಾಧನೆಗಳು ಲಕ್ಷ್ಮೀ ಕರುಣಿಸಿದ ಐಶ್ವರ್ಯವೇ ಅಲ್ಲವೇ? ಇಂತಹ ಅನೇಕ ತರಹದ ಸಂಪತ್ತು ಐಶ್ವರ್ಯಗಳನ್ನು ದಯಪಾಲಿಸುವ ಲಕ್ಷ್ಮಿಯ ವಿವಿಧ ಸ್ವರೂಪ ಆಕಾರಗಳಿಗಾಗಿ ಅವಳನ್ನು ಅಷ್ಟಲಕ್ಷ್ಮಿ ಎಂದು ಕರೆಯುವುದು ಹಾಗೂ ಪೂಜಿಸುವುದುಂಟು. ಆಲೋಕ್ಯ ತೌಳವೀಂ ಭೂಮಿ ಮಂಗಳ ವಿಂಧ್ಯಾವಾಸಿನಿ ಕದಳೀವನ ಪರ್ಯಂತೆ ದಕ್ಷಿಣೆ ವಿಧತೆ ಸ್ಥಿತಿ. ಜಗನ್ಮಾತೆ ಲಕ್ಷ್ಮಿಯು ಲೋಕಪಾಲಕನಾದ ಶ್ರೀನಾರಾಯಣನ ಜೊತೆ ವೈಕುಂಠದಲ್ಲಿ ವಾಸಿಸುತ್ತಾಳೆ. ಲಕ್ಷ್ಮಿಯನ್ನು ರಮಾ ಎಂದು ಇಂದಿರಾ ಎಂದು ಆರಾಧಿಸುವುದುಂಟು. ಕಮಲಧಾರಿಯಾದ ಲಕ್ಷ್ಮಿಯು ಸಕಲ ಕೋಟಿ ಕುಲಕ್ಕೂ ಸಂತೋಷವನ್ನು ನೀಡುತ್ತಾ ಶ್ರೀನಾರಾಯಣನ ಸೇವೆಯಲ್ಲಿ ಮಗ್ನಳಾಗಿರುತ್ತಾಳೆ. ಶ್ರೀನಾರಾಯಣನ ಸೇವೆ ಇಡೀ ಸೃಷ್ಟಿಯ ಸೇವೆಯ ಸಂಕೇತ. ಅವಳ ಕೃಪೆ ಕರುಣೆ ಎಲ್ಲರಿಗೂ ಅಗತ್ಯವಾಗಿದೆ. ಆದ್ದರಿಂದ ಅವಳನ್ನು ಸದಾ ನೆನೆಯುವುದು ಅವಶ್ಯಕ. ಸುಮನಸವಂದಿತೆ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ. ಸುಮನಸವಂದಿತೆ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯೇ. ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ. ಮುನಿಗಣ ಮಂಡಿತ ಮೋಕ್ಷ ಪ್ರದಾಯಿನಿ ಮಂಜುಳ ಭಾಷಿಣಿ ವೇದನುತೆ. ಪಂಕಜವಾಸಿನಿ ದೇವಸು ಪೂಜಿತೆ ಸದ್ಗುಣವರ್ಷಿಣಿ ಶಾಂತಿಯುತೆ. ಪಂಕಜವಾಸಿನಿ ದೇವಸು ಪೂಜಿತೆ ಸದ್ಗುಣವರ್ಷಿಣಿ ಶಾಂತಿಯುತೆ. ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮೀ ಸದಾ ಪಾಲಯ ಮಾಂ. ಜಯ ಜಯ ಹೇ ಮಧುಸೂದನ ಕಾಮಿನಿ ಆದಿಲಕ್ಷ್ಮೀ ಸದಾ ಪಾಲಯ ಮಾಂ. ಆದಿಲಕ್ಷ್ಮೀ ಸದಾ ಪಾಲಯ ಮಾಂ. ಆದಿಲಕ್ಷ್ಮೀ ಸದಾ ಪಾಲಯ ಮಾಂ. ಉತ್ತಮ ಸದೃಢ ಜೀವನಕ್ಕಾಗಿ ಶುಚಿಯಾದ ರುಚಿಯಾದ ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರ ಅವಶ್ಯಕ. ಧಾನ್ಯಲಕ್ಷ್ಮಿಯ ಕೃಪೆ ಇದ್ದರೆ ಸಾಕು. ಉತ್ತಮ ಉತ್ಕೃಷ್ಟ ಶುದ್ಧ ದವಸ ಧಾನ್ಯಗಳು ಕಾಳು ಬೀಜಗಳು ತರಕಾರಿ ಹಣ್ಣು ಹಂಪಲುಗಳು ಹಾಗೂ ಇತರ ತರಹದ ಆಹಾರಗಳು ಸರ್ವರಿಗೂ ಲಭ್ಯವಾಗುತ್ತದೆ. ಆಹಾರ ಆರೋಗ್ಯ ಅಪರಿಮಿತ ಆನಂದಕ್ಕಾಗಿ ಆರಾಧಿಸೋಣ ಬನ್ನಿ ಧಾನ್ಯಲಕ್ಷ್ಮಿಯನ್ನು. ಅಯ್ಯೇ
समुद्भव मङ्गलरूपिणी मन्त्रनिवारिणी मन्त्रनुते मङ्गलदायिनि अम्बुजवासिनि वेदगणाश्रित पादयुते मङ्गलदायिनि अम्बुजवासिनि वेदगणाश्रित पादयुते जय जय हे मधुसूदन कामिनि धान्यलक्ष्मी सदा पालय मां जय जय हे मधुसूदन कामिनि धान्यलक्ष्मी सदा पालय मां धान्यलक्ष्मी सदा पालय मां धान्यलक्ष्मी सदा पालय मां ಅಪರಿಮಿತ ಧೈರ್ಯ, ಅಗಾಧ ಶಕ್ತಿಗಾಗಿ ಸಕಲರು ಪೂಜಿಸುವುದು ಧೈರ್ಯಲಕ್ಷ್ಮಿಯನ್ನು. ಅಂತಹ ಸತ್ವ, ಆಂತರಿಕ ಶಕ್ತಿಯುಳ್ಳವರು ಸದಾಕಾಲ ಜಯದ ಹಾದಿಯಲ್ಲಿರುತ್ತಾರೆ. ಧೈರ್ಯಲಕ್ಷ್ಮಿಯ ಆರಾಧಕರು ಶಾಂತ, ಸಹನೆಯ ಹಾಗೂ ಸದೃಢ ಬದುಕನ್ನು ಅನುಭವಿಸುತ್ತಾರೆ. ಸದಾ ಅಂಜುತ್ತಾ, ಅಳುಕುತ್ತಾ, ಅನುಮಾನಿಸುತ್ತಾ ಬದುಕುವುದು ಸುಖಿ ಜೀವನದ ಲಕ್ಷಣವಲ್ಲ. ಜೀವನದ ಸುಖಕ್ಕಾಗಿ, ಆತ್ಮಾನಂದಕ್ಕಾಗಿ ಆರಾಧಿಸೋಣ ಧೈರ್ಯಲಕ್ಷ್ಮಿಯನ್ನು. जय वरवर्णिनि वैष्णवी भार्गवी मन्त्रस्वरूपिणि मन्त्रमये जय वरवर्णिनि वैष्णवी भार्गवी मन्त्रस्वरूपिणि मन्त्रमये सूरगणपूजित शीघ्रफले प्रदे ज्ञानविकासिनि शास्त्रनुते सूरगणपूजित शीघ्रफले प्रदे ज्ञानविकासिनि शास्त्रनुते भवभयहारिणि पापविमोचनी साधुजनश्रित पादयुते भवभयहारिणि पापविमोचनी साधुजनश्रित पादयुते जय जय हे मधुसूदन कामिनि धैर्यलक्ष्मी सदा पालय मां जय जय हे मधुसूदन कामिनि धैर्यलक्ष्मी सदा पालय मां धैर्यलक्ष्मी सदा पालय मां धैर्यलक्ष्मी सदा पालय मां ಆನೆಯ ಪಕ್ಕದಲ್ಲಿ ನಿಂತು ಲಕ್ಷ್ಮಿಯ ಮೇಲೆ ಹಾಲು ಸುರಿಯುವ, ಜೇನುತುಪ್ಪ ಸುರಿಯುವ ದೃಶ್ಯ ಎಷ್ಟು ಸುಂದರ, ಎಷ್ಟು ಮನಮೋಹಕ. ಸೃಷ್ಟಿಯ ಪ್ರತಿಯೊಂದು ಜೀವವೂ ನನಗೆ ಪ್ರಿಯ. ಎಲ್ಲರನ್ನೂ ಸಮನಾಗಿ ಕಾಣುವ, ಎಲ್ಲರನ್ನೂ ರಕ್ಷಿಸುವ ಹೊಣೆ ಹೊತ್ತ ಜಗನ್ಮಾತೆ ಲಕ್ಷ್ಮಿಯು ನಿಜವಾಗಿಯೂ ಧನ್ಯಳು. ಫಲ, ಪುಷ್ಪ, ಪ್ರಾಣಿ ಪಕ್ಷಿಗಳಿಗೆಲ್ಲ ತನ್ನ ಬಳಿಯಲ್ಲಿಯೇ ಸ್ಥಾನ ಕಲ್ಪಿಸುವ ದೇವತೆ ಮಾನವ ಕುಲಕ್ಕೆ ಒಂದು ಉತ್ತಮ ಸಂದೇಶವನ್ನು ನೀಡುತ್ತಾಳೆ. ಶಿಷ್ಟಶಕ್ತಿಗಳನ್ನು ಒಂದುಗೂಡಿಸಿ ದುಷ್ಟಶಕ್ತಿಗಳಿಂದ ನಮ್ಮನ್ನು ರಕ್ಷಿಸುವ ಜಗನ್ಮಾತೆ ಗಜಲಕ್ಷ್ಮಿಗೆ ಶಿರವಾಗಿ ವಂದಿಸೋಣ, ಸ್ವಾರ್ಥ ಮರೆತು ಪೂಜಿಸೋಣ. जय जय दुर्गति नाशिनी कामिनी सर्वबलप्रदा शास्त्रमये जय जय दुर्गति नाशिनी कामिनी सर्वबलप्रदा शास्त्रमये रथ गज तूर्यगा
ಎಲ್ಲರೂ ಎಲ್ಲವನ್ನು ಇಲ್ಲೇ ಬಿಟ್ಟು ಹೋಗಬೇಕು. ಜಗತ್ತಿನ ಒಳಿತು ಕೆಡುತುಗಳು ನಿರ್ಧರಿತವಾಗುವುದು ನಾವು ಬಿಟ್ಟು ಹೋಗುವ ಆಸ್ತಿ ಅಂತಸ್ತುಗಳಿಂದಲ್ಲ. ನಾವು ಬಿಟ್ಟು ಹೋಗುವ ಸಂತಾನ ಜಗತ್ತಿನ ಒಳಿತು ಕೆಡುತುಗಳನ್ನು, ಆಗುಹೋಗುಗಳನ್ನು ಹಾಗೂ ಅಭಿವೃದ್ಧಿಯನ್ನು ನಿರ್ಧರಿಸುತ್ತದೆ. ಉತ್ತಮ ಸಂತಾನ ಪ್ರಾಪ್ತವಾಗಬೇಕಿದ್ದರೆ ಸಂತಾನ ಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕು. ದೀರ್ಘಾಯುಷ್ಯ, ಆರೋಗ್ಯವಂತ ಮಕ್ಕಳು ಜೀವನ ಸಾರ್ಥಕ್ಯದ ಸಾಧನಗಳು. ಸಂತಾನ ಲಕ್ಷ್ಮಿಯನ್ನು ಪೂಜಿಸುವುದರಿಂದ, ಆರಾಧಿಸುವುದರಿಂದ ಸಂತಾನ ಭಾಗ್ಯ ಲಭ್ಯವಾಗುವುದು ಸರ್ವರಿಗೂ ತಿಳಿದಿರುವ ಸಂಗತಿ. आई खगवाहिनी मोहिनी चक्रिणी राघविवर्धिनी ज्ञानमये आई खगवाहिनी मोहिनी चक्रिणी राघविवर्धिनी ज्ञानमये गुणगणवारिधि लोक हितैषिणी स्वर सप्तभूषित गानसुते गुणगणवारिधि लोक हितैषिणी स्वर सप्तभूषित गानसुते सकल सुरासुर देव मुनीश्वर मानस वंदित पादयुते सकल सुरासुर देव मुनीश्वर मानस वंदित पादयुते जय जय हे मधुसूदन कामिनी जय जय हे मधुसूदन कामिनी संतान लक्ष्मीषु पालय मां जय जय हे मधुसूदन कामिनी संतान लक्ष्मीषु पालय मां संतान लक्ष्मीषु पालय मां संतान लक्ष्मीषु पालय मां ಗೆಲುವು, ಜಯ, ಯಶಸ್ಸು ಮನುಷ್ಯನಲ್ಲಿ ಸಾಧನೆಯ ಭಾವನೆಯನ್ನು ಮೂಡಿಸುತ್ತದೆ. ದಿನನಿತ್ಯದ ಜೀವನದಲ್ಲಿ ನಾವು ಅನುಭವಿಸುವ ಸಣ್ಣ ಸಣ್ಣ ಗೆಲುವುಗಳು, ಯಶಸ್ಸುಗಳು ಬದುಕನ್ನು ಅಂದಗೊಳಿಸುತ್ತವೆ, ಬದುಕನ್ನು ಸಹ್ಯಗೊಳಿಸುತ್ತವೆ ಹಾಗೂ ಜೀವನೋತ್ಸಾಹ ತುಂಬುತ್ತವೆ. ಆದರೆ ಎಲ್ಲರಿಗೂ ಎಲ್ಲವೂ ಲಭ್ಯವಾಗುವುದಿಲ್ಲ. ಬುದ್ಧಿ ಇದ್ದು ಬಡವರಿದ್ದಾರೆ, ದುಡ್ಡಿದ್ದು ದುಃಖಿಗಳಿದ್ದಾರೆ, ಶಕ್ತಿ ಇದ್ದು ಹೇಡಿಗಳಿದ್ದಾರೆ, ಜಾಣರಿದ್ದು ಆಲಸಿಗಳಿದ್ದಾರೆ. ಬಾಹ್ಯ ಜೀವನದಷ್ಟೇ ಮುಖ್ಯ, ಆಂತರಿಕ ವಿಜಯ. ದುಃಖವನ್ನು ಗೆಲ್ಲುವುದು, ದುರ್ಗುಣವನ್ನು ಗೆಲ್ಲುವುದು, ಅಶಾಂತಿ, ಬಡತನ, ಹಿಂಸೆಯನ್ನು ಗೆಲ್ಲುವುದು ಜೀವನದ ಮುಖ್ಯ ಗುರಿಯಾಗಬೇಕು. ನಾವು ಪಡೆದಂತಹ ಜಯ ನಮ್ಮ ನಾಳೆಗಳನ್ನು ಉತ್ತಮಗೊಳಿಸಬೇಕು. ಇಂತಹ ಜಯ ಪ್ರಾಪ್ತಿಗಾಗಿ ವಿಜಯಲಕ್ಷ್ಮಿಗೆ ಜಯವೆನ್ನಲೇಬೇಕು. जय कमलासनी सद्गुणदायिनी ज्ञान विकासिनी गानमये जय कमलासनी सद्गुणदायिनी ज्ञान विकासिनी गानमये अनुदिन मर्जित कुङ्कुमधूपुर
ಜೀವನೋಪಾಯಕ್ಕಾಗಿ ಒಂದು ಮಾರ್ಗವನ್ನು ಕಲ್ಪಿಸಿಕೊಡುವುದಷ್ಟೇ ಶಿಕ್ಷಣವಲ್ಲ. ನಿಜವಾದ ಶಿಕ್ಷಣ ನಮ್ಮಲ್ಲಿ ವಿನಯತೆ, ಹೃದಯ ವೈಶಲ್ಯತೆ, ಸರಳತೆ, ಹೊಂದಾಣಿಕೆ, ಕ್ರಿಯಾಶೀಲತೆ ಹಾಗೂ ಆತ್ಮವಿಶ್ವಾಸವನ್ನು ತುಂಬಬೇಕು. ಅಹಂಕಾರ, ಅಸಡ್ಡೆ, ದುರ್ಗುಣ, ಆಲಸ್ಯ, ಅಪನಂಬಿಕೆ, ಸ್ವೇಚ್ಛಾಚಾರಗಳನ್ನು ಅಳಿಸಿ ಹಾಕಬೇಕು. ಜ್ಞಾನ, ತಿಳುವಳಿಕೆ ಹಾಗೂ ಬದುಕುವ ಕಲೆ ಶಿಕ್ಷಣದಿಂದ ನಮಗೆ ಪ್ರಾಪ್ತಿಯಾಗಬೇಕು. ಅಹಂಕಾರವಿಲ್ಲದ ಆಡಂಬರ ರಹಿತ ಶುದ್ಧ ಸರಳ ಬದುಕು ಶಿಕ್ಷಣದಿಂದ ನಮಗೆ ಲಭಿಸಬೇಕು. ಇಂತಹ ವಿದ್ಯೆಯನ್ನು ದಯಪಾಲಿಸುವ ವಿದ್ಯಾಲಕ್ಷ್ಮಿಗೆ ಮನಸ್ಸಾಪೂರ್ವಕವಾಗಿ ಪ್ರಾರ್ಥಿಸಿದರೆ ಯಶಸ್ಸು ಸಿಗುವುದು ನಿಶ್ಚಿತ. ಪ್ರಣತ ಸುರೇಶ್ವರಿ ಭಾರತಿ ಭಾರ್ಗವಿ ಶೋಕ ವಿನಾಶಿನಿ ರತ್ನಮಯೇ ಪ್ರಣತ ಸುರೇಶ್ವರಿ ಭಾರತಿ ಭಾರ್ಗವಿ ಶೋಕ ವಿನಾಶಿನಿ ರತ್ನಮಯೇ ಮಣಿಮಯ ಭೂಷಿತೆ ಕರ್ಣ ವಿಭೂಷಣೆ ಶಾಂತಿ ಸಮಾವೃತ ಪಾದ ಮುಖೇ ಮಣಿಮಯ ಭೂಷಿತೆ ಕರ್ಣ ವಿಭೂಷಣೆ ಶಾಂತಿ ಸಮಾವೃತ ಪಾದ ಮುಖೇ ನವನಿಧಿ ದಾಯಿನಿ ಕಾಲಿಮಲಹಾರಿಣಿ ಕಾಮಿತ ಫಲಪ್ರದ ಹಸ್ತಯುತೆ ನವನಿಧಿ ದಾಯಿನಿ ಕಾಲಿಮಲಹಾರಿಣಿ ಕಾಮಿತ ಫಲಪ್ರದ ಹಸ್ತಯುತೆ ಜಯ ಜಯ ಹೇ ಮಧುಸೂದನ ಕಾಮಿನಿ ವಿದ್ಯಾಲಕ್ಷ್ಮೀ ಸದಾ ಪಾಲಯ ಮಾಂ ಜಯ ಜಯ ಹೇ ಮಧುಸೂದನ ಕಾಮಿನಿ ವಿದ್ಯಾಲಕ್ಷ್ಮೀ ಸದಾ ಪಾಲಯ ಮಾಂ ಜಯ ಜಯ ಹೇ ಮಧುಸೂದನ ಕಾಮಿನಿ ವಿದ್ಯಾಲಕ್ಷ್ಮೀ ಸದಾ ಪಾಲಯ ಮಾಂ ವಿದ್ಯಾಲಕ್ಷ್ಮೀ ಸದಾ ಪಾಲಯ ಮಾಂ ವಿದ್ಯಾಲಕ್ಷ್ಮೀ ಸದಾ ಪಾಲಯ ಮಾಂ ಧನವಷ್ಟೇ ಬದುಕಲ್ಲ, ಧನವಿಲ್ಲದಿದ್ದರೆ ಬದುಕುವುದು ಅಸಾಧ್ಯ. ಧನವೆಂದರೆ ಕೇವಲ ನಾಣ್ಯ ನೋಟುಗಳಲ್ಲ. ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರ, ಅಗ್ನಿ, ಮಳೆ, ನಿಸರ್ಗ, ಝರಿ, ನದಿಗಳು, ಸಮುದ್ರ, ಪರ್ವತಗಳು ಇವೆಲ್ಲವೂ ನಮ್ಮ ಬದುಕನ್ನು ಸುಂದರ ಮತ್ತು ಶ್ರೀಮಂತಗೊಳಿಸುವುದಿಲ್ಲವೇ? ಇವೆಲ್ಲವೂ ಆ ದೇವರು ನಮಗೆ ದಯಪಾಲಿಸಿದ ಸಂಪತ್ತು. ಸತ್ಕರ್ಮ, ಸತ್ಕಾರ್ಯ, ಸದ್ಗುಣ, ಸಚ್ಚಾರಿತ್ರ್ಯ ನಿಜವಾದ ಸಂಪತ್ತಲ್ಲವೇ? ಬನ್ನಿ ಧನಲಕ್ಷ್ಮಿಯನ್ನು ಶರಣಾಗೋಣ, ಶ್ರೀಮಂತರಾಗೋಣ. ಅವಳ ಕೃಪಾ ಕಟಾಕ್ಷ ನಮಗೆ ಕಲ್ಪವೃಕ್ಷವಾಗಲಿ. ಧಿಮಿ ಧಿಮಿ ಧಿಂ ಧಿಮಿ ಧಿಂ ಧಿಮಿ ಧಿಂ ಧಿಮಿ ದುಂದುಬಿನಾದಾಸಂ ಪೂರ್ಣಮಯೇ ಧಿಮಿ ಧಿಮಿ ಧಿಂ ಧಿಮಿ ಧಿಂ ಧಿಮಿ ಧಿಂ ಧಿಮಿ ದುಂದುಬಿನಾದಾಸಂ ಪೂರ್ಣಮಯೇ ಘಮ ಘಮ ಘುಂ ಘುಮ ಘುಂ ಗುಮ ಘುಂ ಘುಮ ಶಂಖ ನಿನಾದ ಅಸು ವಾದ್ಯನುತೆ ಘಮ ಘಮ ಘುಂ ಘುಮ ಘುಂ ಗುಮ ಘುಂ ಘುಮ ಶಂಖ ನಿನಾದೇಸು ವಾದ್ಯನುತೆ.
सर्वमङ्गलमाङ्गल्ये शिवे सर्वार्थसाधिके सर्वमङ्गलमाङ्गल्ये शिवे सर्वार्थसाधिके सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते शरण्ये